ಈ ಹುಡುಗಿ ಅಮೂಲ್ಯ ಎಲ್ಲೋದ್ಲು? ಆಟ ಆಡ್ತೀನಿ ಇಲ್ಲೇ ಹೊರಗಿರ್ತೀನಿ ಅಂದ್ಲು. ಇಲ್ಲೇ ಹೊರಗಿರ್ತಾನೆ ಅಂದ್ಲು. ಆ ಕಣ್ಣು ಕಾಣಲ್ಲ, ಈ ಕಡೆನೂ ಕಾಣಕತ್ತಿಲ್ಲ. ಆ ಪ್ರಮೋದ್ರ ಮನೆ ಕಡೆ ಏನಾರ ಹೋಗಳ ಅನಿಸ್ತೈತಿ. ಬಂದೆ. ಎಲ್ಲಿಗೆ ಹೋಗಿದ್ದಿ? ಇಷ್ಟ ಮಟ್ಟ ನೋಡಿ ಸಾಕಾದ್ ನೋಡಿ ನನಗಂತೂ. ಆ ಕಡೆ ಈ ಕಡೆ ಹೋಗ್ಬೇಡ ಅಂದ್ರೆ ಕೇಳಂಗಿಲ್ಲಲ್ಲ ನೀನು. ಇಲ್ಲೇ ಮನೆ ಮುಂದೆ ಆಟ ಆಡಂತಾನೆ ಮತ್ತು ಅವ್ರ ಮನೆ ಕಡೆ ಹೋಗ್ಕೊಳ. ಮಮ್ಮಿ ಇವರು ಕಿರಣ್ ಅದನಲ್ಲ, ಕಿರಣ್ ಅವ್ರ ಮನೆಯಾಗ ರಿಮೋಟ್ ಕಾರ್ ತಂದಾರ ಮಮ್ಮಿ, ಹೊಸ ತಂದಾರಂತೆ. ಅದಕ್ಕೆ ನೋಡಿ ಬಾಯಿಲ್ಲ ಅಂದ್ರೆ ಅದಕ್ಕೆ ನೋಡೋಕೆ ಹೋಗಿದ್ದೆ. ಎಷ್ಟು ಮಸ್ತ್ ಇತ್ತು ಗೊತ್ತಾ? ಹಂಗೆಲ್ಲ ಕರ್ಸ್ಬಿಟ್ಟು ಅವ್ರ ಮನೆ ಕಡೆ ಹೋಗ್ಬಾರ್ದು. ನಿಮ್ಮ ಅಪ್ಪಾಜಿ ಗೊತ್ತಾದ್ರೆ ಮತ್ತು ನೋಡಿ ನಿನ್ನ ಬಾರಿಸಿ ಬಿಡ್ತಾರೆ. ಮತ್ತು ನಾನು ಏನು ಮಾಡಲಿ? ನೀವು ಏನು ಆಟ ಸಾಮಾನು ಕೊಡ್ಸಂದ್ರೆ ಕೊಡ್ಸಂಗಿಲ್ಲ, ಬಿಡಂಗಿಲ್ಲ. ಮನೆಯಾಗ ಎಷ್ಟು ಅಂತ ಕೂತ್ಕೊಂಡ್ಲಿ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಿಲ್ಲೇ. ಅವನು ಕಿರಣ್ ಬಂದು ನೋಡಿ ನಾನು ಹೊಸ ಕಾರ್ ತಗೊಂಬಂದಿದ್ದು ನಮ್ಮ ಅಪ್ಪಾಜಿ ನನಗೆ ಅಂತಂದ. ಅದಕ್ಕೆ ನೋಡೋಕೆ ಹೋಗಿದ್ದೆ. ಮಮ್ಮಿ ನನಗೂ ಅಂತ ಕೊಡಿಸ್ ಮಮ್ಮಿ. ಯಾರು ಕಾರ್ ಬೇಕಂತ ಕೇಳೋರು? ಏನಂತ ಕಾರ್ ಬೇಕಂತೇನ? ರೀ ನಿಮಗೆ ಬಂದಿರೋದಾರ ಏನು ಬಂದತ್ರಿ? ಮಧ್ಯಾಹ್ನ ಹಿಂಗೆ ಕೊಡ್ಕೊಂಬರ್ತಿರಲ್ಲ. ಯಾವ್ದ್ರ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಾರ್ದು. ಮನೆಗೆ ನೋಡಿದ್ರೆ ರೇಷನ್ ಎಲ್ಲ ಖಾಲಿ ಆಗೈತಿ, ಸಂತಿ ಖಾಲಿ ಆಗೈತಿ, ತರಕಾರಿ ಇಲ್ಲ, ಏನಿಲ್ಲ ಅಡುಗೆ ಮಾಡೋಕೆ. ಎಣ್ಣೆ ಖಾಲಿ ಆಗೈತೆ ಅಂದು ನೀವು 4 ದಿನದ ಮುಂಚೆನೇ ಹೇಳೀನಿ. ಸಂತಿ ರೇಷನ್ ಖಾಲಿ ಆದ್ರೆ ನಾನೇನು ಮಾಡಬೇಕು? ನಿಮ್ಮ ಅಪ್ಪನ ಮನೆಯಿಂದ ಇಸ್ಕೊಂಬೋಗಿ ದುಡ್ಡು. ನಮ್ಮಪ್ಪನ ಮನೆಯಿಂದ ಯಾಕೆ ಸಂಬರ್ಬೇಕು? ನೀವಲ್ಲ ಹೆಂಡತಿ ಮಕ್ಕಳನ್ನ ಸಾಕ್ತೇವೆ ಅಂತ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾರು, ನೀವು ನೋಡ್ಕೋಬೇಕು. ನಮ್ಮ ಅಪ್ಪ ಯಾಕೆ ತಂದು ಕೊಡ್ಬೇಕು ನಿಮಗೆ ದುಡ್ಡನ್ನ? ಹೆಚ್ಚಿಗೆ ಮಾತಾಡಬೇಡ, ಊಟಕ್ಕೆ ಹಾಕ್ಕೊಡ್ಬಾ. ಏನೈತಿ? ಏನು ಮಾಡಿಲ್ಲ, ಅನ್ನ ಎಷ್ಟಾಯ್ತು ಅನ್ನ ಅವ್ನು ಮಾಡಿಟ್ಟ ನೋಡ್ರಿ. ಅದಕ್ಕೆ ಮಾಡೋಕೆ ಒಂದು ತರಕಾರಿ ಇಲ್ಲ, ಏನಿಲ್ಲ. ಏನು ಮಾಡ್ಬೇಕು ಅಡುಗೆನ? ಒಂದು ಮೊಸರು ಪ್ಯಾಕೆಟ್ ತಗೊಂಬೋಗ್ರಿ, ಅನ್ನ ಮೊಸರು ಅನ್ನೋದ್ರಿ. ಇನ್ನೇನು ಮಾಡ್ಬೇಕು ಮತ್ತೆ? ನಾನು ಹೋಗಿ ಮೊಸರು ತರ್ಬೇಕಾ? ಹೋಗು, ನೀನು ಹೋಗಿ ತಂಬೋಗಿ ಅಂಗಡಿಗೆ ಹೋಗಿ. ನಿಮಗೆ ಕುಡಿದು ಅಲ್ಲಿ ಇಲ್ಲಿ ಸುತ್ತಾಡೋಕೆ ಏನಾಗಂಗಿಲ್ಲ. ಸ್ವಲ್ಪ ಏನಾರ ಮನೆಗೆ ಏನಾರ ಬೇಕು ಅಂಗಡಿಗೆ ಹೋಗಿ ತಗೊಂಬ ಅಂತಂದ್ರೆ ಇಷ್ಟೆಲ್ಲ ಮಾತಾಡ್ತೀವಿ. ನನಗೆ ಎದುರು ಮಾತಾಡ್ತಿ? ನಿಮ್ಮ ಕೈ ಸೇದೋಗ ನಿಮ್ಗೇನು ರೀ ಬಂದದ್ದು? ನಿಮ್ಗೆ ನೆಟ್ಟಿಗೆ ದುಡ್ದು ಸಾಕಾದ್ ಗೊತ್ತಿಲ್ಲ. ಹೆಂಡತಿ ಮಕ್ಕಳನ್ನ ಕುಡ್ಕೊಂಬಂದು ಹಿಂಗೆ ಹೊಡಿತೀರೇನು? ಮತ್ತೆ ಮಾತಾಡ್ತಿ ತೊಡಿ, ಇನ್ನೊಂದು ದುಡ್ಡು ಬಿಡ್ತೇನೆ ನೀನು. ಏಯ್ ಏನಪ್ಪ ನಿಂದು? ಬರೀ ಇದಾತ್ ನೋಡಪ್ಪ ನಿಂದು. ಬರೀ ಕುಡ್ಕೊಂಬರೋದು, ಹೆಂಡತಿ ಮಕ್ಳ ಮ್ಯಾಗ ಕೈ ಮಾಡೋದು. ಇದೇ ಏನು ಗಂಡಸ್ತಾನ? ಹೋಗಿ ಹೊರಗೆ ಹೋಗಿ ದುಡ್ಕೊಂಬೋಗು. ಅದನ್ನ ಕೇಳಕ್ಕೆ ನೀವು ಯಾರೀ? ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು. ನಾ ಹೊಡಿತಾನೆ ಬಡಿತಾನೆ ಸಾಯಿಸ್ತಾನೆ, ನನಗೆ ಬಿಟ್ಟಿದ್ದು. ನೀವು ಯಾರು ಅದನ್ನ ಕೇಳಕ್ಕೆ? ನಾನು ದುಡಿತಾನೆ ಬಿಡ್ತಾನೆ, ನನ್ನ ಇಷ್ಟ ಅದು. ನಿನ್ನ ಮನೆ ಇಷ್ಟ ಅಂದ್ರೆ ಮನೆ ಒಳಗೆ ಇಟ್ಕೊಳಪ್ಪ ಜಗಳನ. ಇಲ್ಲಿ ಹೊರಗೆ ಬಂದು ಯಾವಾಗ ಅದು ಬೀದಿಗೆ ಕೇಳಿಸ್ತೈತೆ ನಿನ್ನ ಮನೆ ಜಗಳ, ಅವಾಗ ಅದೆಲ್ಲ ಊರನ್ನ ಜಗಳ ಅದಂಗೆ ಕತಿ. ಈಗೇನು ಬಾಯಿ ಮುಚ್ಕೊಂಡು ತಣ್ಣಗಿರ್ತೀಯ ಏನು? ಊರಿನ ಹಿರಿಯರನ್ನ ಕರೆಸಿ ಮತ್ತು ಏನು ನೀನು ಪಂಚಾಯತ್ ಕಟ್ಟಿ ಕರೆಸ್ಬೇಕ? ನಿನ್ನ ಕರೆಸ್ರಿ. ನಾನೇನು ಮಾಡೇನಿ ನಾನೇ ಕೇಳ್ತೇನೆ. ನನ್ನ ಇಷ್ಟ, ನನ್ನ ಮನೆ ವಿಚಾರಕ್ಕೆ ತಲೆ ಹಾಕಕ್ಕೆ ನೀನು ಯಾರು? ನಿಂದು ಎಷ್ಟು ಐತೆ ಅಷ್ಟು ಕೆಲಸ ನೋಡ್ಕೊ ಹೋಗು. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿ, ನೀನು ಯಾರು ಹೋಗೋಬಾ ಅಂತ ಮಾತಾಡ್ತೀಯ? ತಡೆ ಮಾಡ್ತೇನೆ ನಿನ್ನ. ಶಂಕರಣ್ಣ, ರಮಣ್ಣ, ಶಿವಣ್ಣ ಬರ್ರಿ ಸ್ವಲ್ಪ. ಯಪ್ಪ, ಈ ಮುದುಕನ ಒಂದೆರಡು ಬೆದರಿಕೆ ಹಾಕಿದ್ರೆ ಸುಮ್ಮಿರ್ತಾನಂದ್ರೆ ಇವನೇನ ಮಾರಯ್ಯ? ಯಾರ್ಯಾರನ್ನ ಕರೆಯಕತ್ ನಾನು ಸುಮ್ಮನಿಂದ ಎಸ್ಕೇಪ್ ಆಗ ಚಲೋ ಆತ. ಅಣ್ಣರೇ ಹೋದ್ರು ಬಿಡ್ರಿ ಅವರು. ಏನವ ಬರೇ ಇದಾಕತ್ತಲ್ಲವ ನಿನ್ನ ಗೋಳಾಟ. ನಮಗೆ ನೋಡಿ ಸಾಕಾಕ ನೋಡುವ. ಅಲ್ಲವ ನಿಮ್ಮ ತವ್ರ ಮನೆಯವ್ರನ್ನ ಅಣ್ಣ ತಮ್ಮ ಯಾರನ್ನ ಇದ್ರ ಬಿಗಿ ಮಾಡಿಸ್ಬಿಡ್ದೆ ಇವ್ನ ಕರೆಸಿ. ಇವ್ರಿಗಿಂತರ್ಗೆಲ್ಲ ಹಂಗೆ ಬಾಯಿ ಮಾತ್ರ ಹೇಳಿದ್ರೆ ಬುದ್ಧಿ ಬರಂಗಿಲ್ಲವ. ಹಂಗೆ ಬಿಡ್ಕಂತ ಹೋದಂಗಲ್ಲ ಹಂಗೆ ಕೇಳೋರು ಯಾರಿಲ್ಲ ಅಂದಿಷ್ಟು ಹಾರಾಡ್ತಾರೆ. ನಿನ್ನ ತವ್ರ ಮನೆಯವ್ರು ಬಂದು ಕೇಳಿ ನೋಡು, ಯಾಕೆ ನನ್ನ ಮಗಳಿಗೆ ಹಿಂಗೆ ಮಾಡ್ತಿ ಅಂತಂದು. ಅವಾಗ ತಪ್ಪುಗ ದುಡ್ಕೊಂಡು ತನ್ನ ಜೀವನ ತಾನು ನಡ್ಸ್ಕೊಂಡು ಹೋಗ್ಕನ. ಕರ್ಸವ ನಿನ್ನ ತವ್ರ ಮನೆಯವ್ರನ್ನ. ಏನು ಮಾಡ್ಬೇಕಣ್ಣ? ಅವರು ತವ್ರ ಮನೆಯವರು ಹೇಳಿ ಸಾಕಾತು. ಬರೀ ಇದಾಕತ್ತೆ ನಿಮ್ದು ಗೋಳಾಟ ಕೇಳೋದು. ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ. ಏನೋ ಒಂದು ಸರಿ ಹೇಳಿದ್ರೆ ಚೆನ್ನಾಗಿ 2 ಸರಿ. ಇವ್ರು ಐತಲ್ಲಣ್ಣ, ಅವ್ರು ಏನು ಹೇಳಕ್ಕೆ ಬಂದ್ರೆ ಅವ್ರಿಗೂ ಮರ್ಯಾದಿಲ್ಲ ಹಂಗೆ ಮಾತಾಡ್ತಾರಣ್ಣ. ಅವ್ರು ಕೊಳ್ಪಟ್ಟಿ ಹಿಡಿಯೋಕೆ ಹೋಗಿ ಹೊಡೆಯೋಕೆ ಹೋದ್ನೆ ಹಿಂಗೆ ಮಾಡ್ತಾರೆ. ಹಿಂಗೆಲ್ಲ ಮಾಡಿದ್ರೆ ಯಾರು ಬಂದು ಹೇಳ್ತಾರಣ್ಣ? ಇವ್ರು ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾರೆ. ಅವ್ರಿಗೆ ಹೋಲ್ಸೆಲ್ಲ ಬೈತಾರಣ್ಣ. ಕೆಟ್ಟ ಮಾತಣ್ಣ ಬರೀ ಕುಡಿದ್ರೆ. ಯಾರು ಬಂದು ಇವ್ರಿಗೆ ಇನ್ನು ಹೇಳ್ತಾರೆ ಹೇಳ್ರಿ? ಏನು ಸಣ್ಣರ ತಿಳ್ಕೊಂತಾರಂತ ನನ್ನಕ್ಕೆ. ನನಗಂದ್ರೆ ಸಾಕಾಗೋಗ್ಬಿಟ್ಟೈತೆ ನೋಡ್ರಿ. ಈಗ ಅವ್ರಿಗೆ ಫೋನ್ ಮಾಡೋಕೆ ನನಗೆ ಒಂಥರ ಆಗ್ಬಿಟ್ಟತ್ತೆ. ಅವ್ರ ಮನೆಯವ್ರಿಗೆ ಏನಪ್ಪ ಆಕೆ ಫೋನ್ ಮಾಡಿದ್ರೆ ಬರೀ ಖುಷಿ ಸುದ್ದಿ ಏನೂ ಹೇಳಂಗಿಲ್ಲ. ಬರೀ ಗೋಳಾಟನ ಕೇಳೋದಾತಲ್ಲ ಅಂದು ಎಲ್ಲ ಅನ್ಕೊಂತಾರೆ ಅನ್ಸ್ಬಿಡ್ತೈತಿ. ಮತ್ತು ಇವ್ನಿಗೆ ಕೇಳೋರು ಯಾರು ಇಲ್ದಂಗೆ ಆದ್ರೆ ಇನ್ನೇನು ಆಕತ್ತವ? ಮತ್ತು ಹಿಂಗೆ ಆಗೋದು. ಹಂಗೆ ಬಿಟ್ಕೊಂತ ಹೋದ್ರೆ ಹಂಗಾಕತಿ ನೋಡಿ. ನನಗೆ ಫಸ್ಟಿಗೆಲ್ಲ ಹೋಗ್ರಿ ಬರೀ ಅಂತ ಮಾತಾಡಿ, ಆಮೇಲೆ ಬರ್ತಾ ನನಗೆ ಮರ್ಯಾದಿಲ್ದ ಇಲ್ಲ ಅನ್ನಂಗೆ ಮಾತಾಡ್ತಾನೆ. ಊರಿಗೆ ಹಿರಿಯರು ಅನ್ನೋದು ಗೌರವ ಇಲ್ಲ ಅವನಿಗೆ. ಇನ್ನು ಯಾರು ಎದುರಿಕೆ ಇದೀವ ಅವನಿಗೆ? ನಿನ್ನ ಲಾಸ್ಟ್ ಸರಿ ನಿಮ್ಮ ತವ್ರ ಮನೆಯವ್ರಿಗೆ ಹೇಳಿ ಕರ್ಸು, ಸ್ವಲ್ಪ ಜೋರಾಗಿ ಬಿಗಿ ಮಾಡಿ ಹೋಗ್ರಿ ಅಂತಂದು. ಅವರಲ್ಲವ ನೋಡಿ ನಿನ್ನ ಮದುವೆ ಮಾಡಿರೋದು. ಏನು ನೀನು ಹೋಗಿ ಯಾವ್ದಾರ ಪ್ರೀತಿ ಮದುವೆ ಮಾಡ್ಕೊಂಬಂದ್ರೆ ಹೋಗಿ ಬಿಡಪ್ಪ ನಿಂದು ಮತ್ತು 7ನೇ ಕೇಳ್ದಂಗೆ ಹೋಗಿ ಮದುವೆ ಮಾಡ್ಕೊಂಬಂದ್ರೆ ಅಂತ ಸುಂದಿರ್ಬೋದು. ಅವರ ನೋಡಿ ಎಲ್ಲ ಮಾಡ್ಯಾರ, ಅವ್ರ ಜವಾಬ್ದಾರಿ ಅವ ಸರಿ ಮಾಡೋದದು. ಇವತ್ತು ಫೋನ್ ಮಾಡ್ತಾನಣ್ಣ. ಫೋನ್ ಮಾಡಿ ಬರೋಕೆ ಹೇಳ್ತಾನೆ, ಬಂದು ಹೇಳೋಗ್ರಿ ಅಂತಾನೆ.
ಸರಿಯವ ಹಂಗೆ ಮಾಡು. ಇಲ್ಲಾಂದ್ರೆ ಯಾವಾಗಲೂ ನಾವು ಹಿಂಗೆ ಊರಾಗಿರ್ತೀವಿ ಇಲ್ಲ ಅಂತಂದ್ರೆ ಇವತ್ತಿನ ನಾನು ಇಲ್ಲೇ ಇದ್ದೇವ ಹಂಗೆ ಬಂದೆ ಅವನು ಕೈ ಮಾಡಾಕ್ತಿರೋದು ನೋಡಿ. ಯಾರಾದರೂ ಇರ್ತಾರೆ ಇಲ್ಲದ ಟೈಮ್ನಾಗ ಏನಾರ ಹೆಚ್ಚು ಕಮ್ಮಿ ಸ್ವಲ್ಪ ಆದ್ರೆ ಏನು ಮಾಡ್ತವ ಅವು ಕುಡಿದು ನಿಷೇಧಾಗಿರ್ತಾವ, ಅವಕ್ಕೆ ಏನು ಗೊತ್ತಾಕತಿ ಏನು ಮಾಡ್ತವೆ ಏನಿಲ್ಲ ಅನ್ನೋದು ಎಚ್ಚರ ಇರಂಗಿಲ್ಲ. ಮೊದಲ ಪಾಪ ಸಣ್ಣ ಹುಡುಗಿ ಐತಿ, ಆದಷ್ಟು ಬೇಗ ಸ್ವಲ್ಪ ಬಿಗಿ ಮಾಡ್ಸ ನೀನು ತೋರ್ ಮನೆಯನ್ನು ಕರೆಸಿ. ಹ್ಞೂ ಅಣ್ಣ. ಮಮ್ಮಿ ಅಪ್ಪಾಜಿ ಯಾಕೆ ಮಮ್ಮಿ ದಿನ ಹಿಂಗೆ ಹೊಡಿತೈತಿ ಬೈತೈತಿ? ಏನು ಮಾಡ್ಕೋ ಎಲ್ಲ ನಮ್ಮ ಹಣೆ ಬರ. ಇವತ್ತು ಅಜ್ಜ ಅಜ್ಜಿಗೆ ಆಮೇಲೆ ನಿಮ್ಮ ಮಾಮಾಗ ಫೋನ್ ಮಾಡೋಣ, ಬಂದು ಹೇಳೋಕ್ಕಾರ ಅಪ್ಪಾಜಿಗೆ. ಆಮೇಲೆ ಅಪ್ಪಾಜಿ ಹಿಂಗೆ ಮಾಡಂಗಿಲ್ಲ. ಮೊದಲು ಫೋನ್ ಮಾಡಿ ಮಮ್ಮಿ, ಈಗ ಮಾಡು. ಮತ್ತಿಲ್ಲಾಂದ್ರೆ ಅಪ್ಪಾಜಿ ಈಗ ಮತ್ತೆ ಬಂದು ಜಗಳ ಮಾಡಿದ್ರೆ ಏನು ಮಾಡ್ಬೇಕು? ನೀನು ಅಳಬೇಡಮ್ಮ, ಯಾಕೆ ಹೇಳ್ತಿ? ನೀನು ಹೋಗಿ ಆಟ ಆಡ್ಕೆ ಹೋಗು, ಮತ್ತು ಅವ್ರ ಮನೆ ಕಡೆ ಹೋಗ್ಬೇಡ. ಇಲ್ಲೇ ಮುಂದೆ ಅಲ್ಲಿ ಗಿಡ ಐತಲ್ಲ, ಅಲ್ಲಿ ನೆಳ್ಳೈತಿ, ಅಲ್ಲಿ ಹೋಗಿ ಆಟ ಆಡ್ಕೆ ಹೋಗೇನ. ನಾನು ಫೋನ್ ಮಾಡ್ತೇನೆ ಅಷ್ಟೊತ್ತಿಗೆ. ಮೊದಲು ಹೋಗಿ ನಮ್ಮಪ್ಪ ಹೋಗಿ ಫೋನ್ ಮಾಡಬೇಕು.